ಕೋಡಿ ರೋಡ್ಸ್ ವೈ ಐ ಏಟ್ ಕೋಡಿ ರೋಡ್ಸ್. ಸೊ ಈ ಒಂದು ಪ್ರಶ್ನೆಗೆ ಇವತ್ತು ನಾನು ಉತ್ತರ ಕೊಡೋದಕ್ಕೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬರ್ತಾ ಇದೆ, ನಿನಗೆ ಕೋಡಿ ರೋಡ್ಸ್ ಅವ್ರನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ, ಯಾಕೆ ಅವ್ರ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಿರ್ತೀಯ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೈಸ್, ನನಗೇನು ಕೋಡಿ ರೋಡ್ಸ್ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅಂತೇನಿಲ್ಲ, ಅವರ ಕ್ಯಾರೆಕ್ಟರ್ನ ಕಂಡ್ರೆ ಸದ್ಯಕ್ಕಂತೂ ಚೂರು ಇಷ್ಟ ಆಗ್ತಾ ಇಲ್ಲ. ಸ್ಟೋರಿ ಫಿನಿಶ್ ಮಾಡೋ ತನಕ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂಡ್ ಡಬ್ಲ್ಯೂ ಅವರು ಕೂಡ ಅವರ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಬುಕ್ ಮಾಡಿದ್ರು. ಫಿನಿಶ್ ಯುವರ್ ಸ್ಟೋರಿ ಅಂತ. ಅದರಲ್ಲೂ ಕೂಡ ಅವ್ರನ್ನ ಮುಕ್ಕಾಲ್ ಭಾಗ ಬ್ಲಡ್ ಲೈನ್ ಜೊತೆನೆ ಸ್ಟೋರಿಗೆ ಹಾಕಿದ್ರು. ಅದೇ ಅವ್ರಿಗೆ ಒಂದು ಹೊಸ ಸ್ಟೋರಿ ಆಯ್ತು. ಬಟ್ ಸ್ಟೋರಿ ಫಿನಿಶ್ ಮಾಡೋ ತನಕ ಚೆನ್ನಾಗೇ ಇತ್ತು. ಬಟ್ ಸ್ಟೋರಿ ಫಿನಿಶ್ ಮಾಡೋದ್ಮೇಲೆ ಮುಂದೆ ಕತೆ ಏನು, ಯಾಕಂದ್ರೆ ಆ ಲೆಜೆಂಡ್ರಿ ಟೈಟಲ್ ರೈನ್ ನ ಎಂಡ್ ಮಾಡಿ ನೀವು ಬರ್ತಾ ಇದ್ದೀರಾ. ಸೊ ಆ ಒಂದು ಟೈಟಲ್ ರೈನ್ ನ ನೀವು ಬ್ರೇಕ್ ಮಾಡಿದೀರಾ ಅಂದ್ರೆ ನಿಮ್ಮ ಟೈಟಲ್ ರೈನು ಇನ್ನೂ ಲೆಜೆಂಡ್ರಿ ಆಗಿರ್ಬೇಕು. ಬಟ್ ಕೋಡಿ ರೋಡ್ಸ್ ಅವರ ವಿಚಾರದಲ್ಲಿ ನಾವಿನ್ನೂ ಕೂಡ ಆ ಒಂದು ವಿಚಾರನ ನೋಡೇ ಇಲ್ಲ. ಎಸ್, ನೀವು ರಸಲ್ ಮೇನಿಯಾ ಆದ್ಮೇಲಿಂದ ಗಮನಿಸಿದ್ರೆ ನಮಗೆ ಕೋಡಿ ರೋಡ್ಸ್ ಹಾಗೆ ಎಜೆ ಸ್ಟೈಲ್ ಅವರ ನಡುವೆನೆ ಒಂದು ಪ್ರಾಪರ್ ಬಿಲ್ಡ್ ಅಂತ ನೋಡೋದಕ್ಕೆ ಸಿಕ್ಕಿದ್ದು ಆ ಒಂದು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ಗೆ. ಮೊದಲನೇದಾಗಿ ಎಜೆ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ಆಯಿತು. ಅಂಡ್ ಅದಾದ್ಮೇಲೆ ಎಜೆ ಸ್ಟೈಲ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆದ್ರು. ಅಂಡ್ ಇವರ ನಡುವೆ ಕೂಡ 2 ಮ್ಯಾಚ್ ಆಗಿ ಆ ಒಂದು ಸ್ಟೋರಿನೂ ಕೂಡ ಮುಗ್ದೋಯ್ತು. ಅಂಡ್ ಅದಾದ್ಮೇಲೆ ಕೋಡಿ ರೋಡ್ಸ್ ಅವರಿಗೆ ಸಡನ್ ಆಗಿ ಲೋಗನ್ ಪೋಲ್ ಅವ್ರನ್ನ ಅಪೋನೆಂಟ್ ಅಂತ ತರ್ತಾರೆ. ಅಂಡ್ ಅದಾದ್ಮೇಲೆ ಕೋಡಿ ರೋಡ್ಸ್ ಅವರೇ ಕೆವಿನ್ ಓಯನ್ಸ್ ಅವ್ರನ್ನ ಹುಡಿಕೊಂಡು ಹೋಗಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ. ಅಂಡ್ ಈಗ ಬ್ಲಡ್ ಲೈನ್ ಜೊತೆ ಮತ್ತೊಮ್ಮೆ ಫ್ಯೂಡಿಗೆ ಬಂದಿದ್ದಾರೆ. ಇದರಿಂದನೇ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಅಲ್ಲಿ ಇನ್ನೂ ಕೂಡ ಜೀವಂತವಾಗಿರೋದು. ಅಕಸ್ಮಾತ್ ಡಬ್ಲ್ಯೂ ಅವರೇನಾದ್ರೂ ಬ್ಲಡ್ ಲೈನ್ ಸ್ಟೋರಿ ಲೈನ್ ಇಂದ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಹೊರಗಡೆ ಹಾಕಿದ್ರೆ ನಿಜವಾಗ್ಲೂ ಕೋಡಿ ರೋಡ್ಸ್ ಅವರ ಬಗ್ಗೆ ಸದ್ಯಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಡೋದಿಲ್ಲ. ಯಾಕಂದ್ರೆ ಆ ರೀತಿಯ ಸ್ಟೋರಿ, ಆ ರೀತಿಯ ಕ್ಯಾರೆಕ್ಟರ್ನ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕೊಟ್ಟಿದೆ. ಸೊ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕಿಂತ ಮುಂಚೆ ನೀವು ಫೇಸ್ ಸೂಪರ್ ಸ್ಟಾರ್ ಆಗಿದ್ರಿ, ಫೇಸ್ ಎಲ್ಲರಿಗೂ ಕೂಡ ಒಳ್ಳೇದನ್ನ ಬಯಸ್ತಾ ಇದ್ರಿ. ಬಟ್ ಚಾಂಪಿಯನ್ಶಿಪ್ ನ ಗೆದ್ದಾಯ್ತು. ಈಗಲೂ ಕೂಡ ನೀವು ಫೇಸ್ ಸೂಪರ್ ಸ್ಟಾರ್ ಆಗಿದ್ದೀರಾ ಅಂದ್ರೆ ನಿಮ್ಮ ಎದುರುಗಡೆ ಅಷ್ಟೇ ದೊಡ್ಡ ಹೀಲ್ ಸೂಪರ್ ಸ್ಟಾರ್ ಇರಬೇಕು. ಬಟ್ ಕೋಡಿ ರೋಡ್ಸ್ ಅವರಿಗೆ ಅಷ್ಟೊಂದು ದೊಡ್ಡ ಹೀಲ್ ಸೂಪರ್ ಸ್ಟಾರ್ ನ ಡಬ್ಲ್ಯೂ ಅವರು ಇನ್ನೂ ಕೂಡ ತಂದು ಕೊಟ್ಟಿಲ್ಲ. ಇದೆಲ್ಲೋ ನಮ್ಮ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿನ ವಿಚಿತ್ರವಾಗಿ ಬರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಬಾರಿ ಬಂದು ಅವ್ರು ಹೇಳ್ತಾರೆ, ಈಗ ಬ್ಲಡ್ ಲೈನು ರೋಮನ್ ರೈನ್ಸ್ ಅವರ ಪ್ರಾಬ್ಲಮ್ಮು, ನನಗೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಸ್ಟೋರಿ ಬೇರೆ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಬಂದು ರೋಮನ್ ರೈನ್ಸ್ ಅವರ ಜೊತೆನೆ ಬ್ಲಡ್ ಲೈನ್ ವಿರುದ್ಧ ಒಂದು ಟ್ಯಾಗ್ ಟೀಮ್ ಮ್ಯಾಚ್ಗೆ ಸೈನ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ ರೋಮನ್ ರೈನ್ಸ್ ಅವರ ಜೊತೆ ಬಂದ್ಬಿಟ್ಟು, ನಾನು ಬ್ಲಡ್ ಲೈನ್ ವಿರುದ್ಧ ಹೋರಾಡೋದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ನಿನ್ನ ಬೆಂಬಲ ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ರೋಮನ್ ರೈನ್ಸ್ ಅವರು ಬ್ಲಡ್ ಲೈನ್ ವಿರುದ್ಧ ಹೋರಾಡೋದಕ್ಕೆ ಹೋಗ್ತಾ ಇರೋದು. ಸೊ ರೋಮನ್ ರೈನ್ಸ್ ಅವರಿಗೆ ಕೋಡಿ ರೋಡ್ಸ್ ಅವರ ಬೆಂಬಲ ಬೇಕು. ಬಟ್ ಇಲ್ಲಿ ಕೋಡಿ ರೋಡ್ಸ್ ಅವರೇ ರೋಮನ್ ರೈನ್ಸ್ ಅವರ ಬೆಂಬಲನ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ವಿಚಿತ್ರವಾದ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕೊಡ್ತಾ ಇದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವರಂತೂ ನಿಜವಾಗ್ಲೂ ಜೋಕರ್ ರೀತಿನೇ ಕಾಣಿಸ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ನನಗೆ ಕೋಡಿ ರೋಡ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಗೈಸ್. ಅಫ್ಕೋರ್ಸ್ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇರೋವರೆಗೂ ನಮ್ಮ ಕೋಡಿ ರೋಡ್ಸ್ ಅವರು ಹೈಲೈಟ್ ಅಲ್ಲಿ ಇದ್ದೇ ಇರ್ತಾರೆ, ಅದಂತೂ ಮಿಸ್ಸೇ ಇಲ್ಲ. ಅಂಡ್ ಇನ್ ಮುಂದೆ ನಮ್ಮ ಕೋಡಿ ರೋಡ್ಸ್ ಅವರಂತೂ ಸಿಕ್ಕಾಪಟ್ಟೆ ಹೈಲೈಟ್ಗೆ ಬರ್ತಾರೆ. ಯಾಕಂದ್ರೆ ರಾಕ್ ಅವರ ರಿಟರ್ನ್ ಕೂಡ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಸೇರಿಕೊಂಡು ಬ್ಲಡ್ ಲೈನ್ ಜೊತೆ ಫ್ಯೂಡ್ಗೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ರೋಮನ್ ರೈನ್ಸ್ ಅವರ ಜೊತೆನೆ ಹಾಕ್ತಾರೆ. ಅದಾದ್ಮೇಲೆ ಕ್ರೌನ್ ಜ್ಯುವೆಲ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರ ವಿರುದ್ಧನೇ ಕೋಡಿ ರೋಡ್ಸ್ ಅವರು ಮ್ಯಾಚ್ ಆಡ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಮುಂದಿನ ವರ್ಷ ಅಂತೂ ರಾಕ್ ಅವರು ರಿಟರ್ನ್ ಆಗ್ತಾರೆ. ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ಮಧ್ಯದಲ್ಲಿ ಕೋಡಿ ರೋಡ್ಸ್ ಅವರು ಕೂಡ ಇನ್ವಾಲ್ವ್ ಆಗಿ ರೋಮನ್ ರೈನ್ಸ್, ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇನ್ನು ಮುಂದೆ ನಮ್ಮ ಕೋಡಿ ರೋಡ್ಸ್ ಅವರು ಬ್ಲಡ್ ಲೈನ್ ಜೊತೆ ಸ್ಟೋರಿ ಲೈನ್ ಅಲ್ಲೇ ಇನ್ವಾಲ್ವ್ ಆಗ್ತಾರೆ. ಗೈಸ್, ಅವರು ಡಬ್ಲ್ಯೂಗೆ ರಿಟರ್ನ್ ಆದಾಗಿಂದ ಎಷ್ಟು ಫ್ಯೂಡ್ ಅಲ್ಲಿ ನಮಗೆ ಕಾಣಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರು ಸೆತ್ ರಾಲೆನ್ಸ್ ಅವರ ಜೊತೆ ಫ್ಯೂಡ್ ಅಲ್ಲಿ ಕಾಣಿಸ್ಕೋತಾರೆ. ಅದಂತೂ ಸಿಕ್ಕಾಪಟ್ಟೆ ಐಕಾನಿಕ್ ಫ್ಯೂಡು. ಆ ಒಂದು ಟೈಮಲ್ಲಿ ನನಗಂತೂ ಕೋಡಿ ರೋಡ್ಸ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು. ಅದಾದ್ಮೇಲೆ ಸೆತ್ ರಾಲೆನ್ಸ್ ಅವರ ಫ್ಯೂಡ್ ಅಲ್ಲಿ ಇರಬೇಕಾದ್ರೆ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಇಂಜುರಿ ಆಗಿ ಸ್ವಲ್ಪ ಬ್ರೇಕ್ ನ ತಗೊಂಡು ರಾಯಲ್ ರಂಬಲ್ ಗೆ ಬರ್ತಾರೆ. ರೋಮನ್ ರೈನ್ಸ್ ಅವರ ಜೊತೆ ಫ್ಯೂಡ್ ಗೆ ಇಳಿತಾರೆ. ರೋಮನ್ ರೈನ್ಸ್ ಅವರ ಜೊತೆ ಫ್ಯೂಡ್ ಮುಗಿದ್ಮೇಲೆ ಮಧ್ಯದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಜೊತೆ ಕೂಡ ಕೋಡಿ ರೋಡ್ಸ್ ಅವರ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಗ್ಲೂ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಕೋಡಿ ರೋಡ್ಸ್ ಅವರ ಫ್ಯೂಡ್. ಅದಾದ್ಮೇಲೆ ಮತ್ತೆ ಅವರು ಈಗ ತಿರ್ಗಾ ಮುರ್ಗಾ ಬ್ಲಡ್ ಲೈನ್ ಜೊತೆಗೆ ಬರ್ತಾ ಇದ್ದಾರೆ. ಸೊ ಈ ಒಂದು ವಿಚಾರನ ಎಲ್ಲೋ ಡಬ್ಲ್ಯೂ ಅವರು ಬದಲಾಯಿಸಬೇಕಿದೆ. ನಮ್ಮ ಕೋಡಿ ರೋಡ್ಸ್ ಅವರಿಗೆ ಹೊಸ ಸ್ಟೋರಿನ ಕೊಡಬೇಕಾಗಿದೆ. ಫಿನಿಶ್ ದ ಸ್ಟೋರಿ, ಬ್ಲಡ್ ಲೈನ್ ಸ್ಟೋರಿ ಇದನ್ನೆಲ್ಲದನ್ನು ಕೂಡ ಬಿಟ್ಟು
ಕೋಡಿ ರೋಡ್ಸ್ ಅವರು ತನ್ನ ಸ್ವಂತ ಕಾಲ ಮೇಲೆ ನಿಲ್ಲೋ ಅಂತಹ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಕೊಡಬೇಕಾಗಿದೆ. ಸೊ ಮೊದಲನೇದಾಗಿ ಕೋಡಿ ರೋಡ್ಸ್ ಅವರು ಈ ಒಂದು ಬೇಬಿ ಫೇಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ತ್ಯಜಿಸ್ಬಿಟ್ಟು ಈ ಒಂದು ಮಮಕಾರ ತೋರಿಸೋದಾಗಿರ್ಬೋದು, ಅಳೋದಾಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ಬಿಟ್ಬಿಟ್ಟು ಹೀಲ್ ಟರ್ನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಮೇಲೆ ನನಗೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರುತ್ತೆ. ಈಗ ನೀವು ಗಮನಿಸಿದ್ರೆ ಬ್ಲಡ್ ಲೈನ್ ಇಂದ ಹೊರಗಡೆ ಬಂದವರು ಎಲ್ಲರ ಜೊತೆನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ನಾನು ನಿನ್ನ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಅವ್ರನ್ನ ಬದಲಾಯಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಸ್ಯಾಮಿ ಝೈನ್ ಅವರು ಬ್ಲಡ್ ಲೈನ್ ಇಂದ ಹೊರಗಡೆ ಬಂದಾಗ ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಫ್ರೆಂಡ್ಶಿಪ್ ಆಂಗಲ್ ನಮಗೆ ನೋಡೋದಿಕ್ಕೆ ಸಿಕ್ತು. ಅಂಡ್ ಅದಾದ್ಮೇಲೆ ಜೇ ಉಸೋ ಅವರು ಬಂದಾಗ ಜೇ ಉಸೋ ಅವ್ರನ್ನ ಮಂಡೇ ನೈಟ್ ರಾಗೆ ಕರ್ಕೊಂಡು ಬಂದಿದ್ದೆ ನಮ್ಮ ಕೋಡಿ ರೋಡ್ಸ್ ಅವರು. ಅಂಡ್ ಈಗ ರೋಮನ್ ರೈನ್ಸ್ ಅವರು ಕೂಡ ಬಂದಾಗ ರೋಮನ್ ರೈನ್ಸ್ ಅವ್ರನ್ನು ಕೂಡ ಎಲ್ಲೋ ಬದಲಾವಣೆ ಮಾಡೋದಿಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನೋಡ್ತಾ ಇದ್ದಾರೆ. ಹೀಲಿಂದ ನೀನು ಫೇಸ್ ಸೂಪರ್ ಸ್ಟಾರ್ ಆಗ್ಬಿಡು ಅಂತ. ಬಟ್ ಇಲ್ಲಿ ಬದಲಾಗಬೇಕಾಗಿರೋದು ರೋಮನ್ ರೈನ್ಸ್, ಜೇ ಉಸೋ, ಸ್ಯಾಮಿ ಝೈನ್ ಅಲ್ಲ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರೇ ಮೊದಲು ಬದಲಾಗಬೇಕು. ಸೊ ಈ ಒಂದು ವಿಚಾರನ ಡಬ್ಲ್ಯೂ ಅವರು ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು. ರಸಲ್ ಮೇನಿಯಾ 41 ತನಕ ಈ ಒಂದು ವಿಚಾರನ ಏನು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಬ್ಲಡ್ ಲೈನ್ ಜೊತೆನೆ ಫ್ಯೂಡ್ ಅಲ್ಲಿ ಇರ್ತಾರೆ ರಸಲ್ ಮೇನಿಯಾ 41 ತನಕ. ಸೊ ರಸಲ್ ಮೇನಿಯಾ 41 ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಫಾರ್ ಕೋಡಿ ರೋಡ್ಸ್? ಸೊ ಮುಂದೆ ಅವ್ರ ಕತೆ ಏನು? ಸೊ ಆಗ ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಡಬ್ಲ್ಯೂ ಅವರು ಮಾಡಲೇಬೇಕು, ಅಥವಾ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಒಂದು ಹೊಸ ಕ್ಯಾರೆಕ್ಟರ್ ನ ಕೊಡ್ಲೇಬೇಕು. ಇಷ್ಟು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೀವೇನಾದ್ರೂ ಇನ್ನೂ ಕೂಡ ಇಲ್ಲ ಗುರು ಕೋಡಿ ರೋಡ್ಸ್ ಅವರೇ ಗ್ರೇಟು, ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಸಖತ್ತಾಗಿದೆ ಅಂತ ಹೇಳ್ಕೊಂಡು ಬಂದ್ರೆ ಈ ವಿಡಿಯೋನ ಇನ್ನೊಮ್ಮೆ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ನಾನು ಹೇಳಿರೋ ಪಾಯಿಂಟು ಅರ್ಥ ಆಗುತ್ತೆ. ಆದ್ರೂ ಕೂಡ ನೀವು ಕೋಡಿ ರೋಡ್ಸ್ ಅವ್ರನ್ನೇ ಸಪೋರ್ಟ್ ಮಾಡ್ತೀರಾ ಅಂದ್ರೆ ನಮ್ಮ ರಾಕ್ ಅವರು ಹೇಳುವಂತಹ ಮಾತು ನಿಜ ಆಗುತ್ತೆ. ದಟ್ ಯು ಆರ್ ಆಲ್ ಆರ್ ಕೋಡಿ ಕ್ರೈ ಬೇಬೀಸ್.